ಎಲ್ಲರಿಗೂ ನಮಸ್ಕಾರ. ನಾವೆಲ್ಲರೂ ಪ್ರತಿದಿನ 24 ಗಂಟೆಗಳನ್ನು ಯಾವ ರೀತಿ ಜೀವಿಸ್ತಾ ಇದ್ದೀವಿ ಅನ್ನೋದನ್ನು ನೋಡಿದಾಗ 3 ಅವಸ್ಥೆಗಳಲ್ಲಿ ನಾವು ಜೀವಿಸ್ತಾ ಇದ್ದೀವಿ ಅನ್ನೋದು ನಮಗೆ ಗೊತ್ತಾಗುತ್ತೆ. ಆ 3 ಅವಸ್ಥೆಗಳು ಯಾವ್ಯಾವುದು ಅಂತಂದರೆ ಜಾಗೃತ, ಸ್ವಪ್ನ ಮತ್ತು ನಿದ್ರಾ ಅಂತೇಳಿ. ಈ 3 ಅವಸ್ಥೆಗಳಲ್ಲಿ ನಾವು 3 ಬೇರೆ ಬೇರೆ ವಿಭಿನ್ನ ರೀತಿಯ ವ್ಯಕ್ತಿತ್ವವನ್ನು ತೋರಿಸ್ತಾ ಇರ್ತೀವಿ. 3ಕ್ಕೂ ಒಂದಕ್ಕೊಂದಕ್ಕೆ ಸಂಬಂಧ ಇರೋದಿಲ್ಲ. ಒಬ್ಬನೇ ವ್ಯಕ್ತಿಯಾಗಿದ್ದರೂ ಕೂಡ 3 ಅವಸ್ಥೆಗಳಲ್ಲಿ 3 ಬೇರೆ ಬೇರೆ ಥರನೇ ಇರ್ತೀವಿ. ಹೇಗೆ ಅಂತ ನೋಡಿದರೆ, ಈಗ ಜಾಗೃತ ಅಂತ ಅಂದರೆ ನಾವು ಎಚ್ಚರವಾಗಿರುವಂಥ ಸ್ಥಿತಿ, ಅಂದರೆ ನಮ್ಮ ದೇಹ, ಭಾವನೆಗಳು ಮತ್ತು ಮನಸ್ಸು ಇವುಗಳನ್ನೆಲ್ಲವನ್ನು ಪ್ರಜ್ಞಾಪೂರ್ವಕವಾಗಿ ಉಪಯೋಗಿಸ್ತಾ ವ್ಯವಹರಿಸುತ್ತಾ ದಿನವನ್ನು ಕಳಿತೀವಲ್ಲ, ಅದು ಜಾಗೃತಾವಸ್ಥೆ ಅಂತ. ಇನ್ನು ನಿದ್ರಿಸೋದಕ್ಕೆ ನಾವು ಪ್ರಾರಂಭದಲ್ಲಿ ಕನಸು ಕಾಣ್ತೀವಿ, ಅಥವಾ ನಿದ್ರೆಯ ಮಧ್ಯಕಾಲದಲ್ಲಿ ಕನಸುಗಳಲ್ಲಿ ನಾವಿರ್ತೀವಿ, ಪುನಃ ಮತ್ತೆ ನಿದ್ರೆಗೆ ಜಾರ್ತೀವಿ. ಈ ರೀತಿ ಇರುತ್ತೆ. ಈ 3 ಅವಸ್ಥೆಗಳನ್ನು ನಾವು ಅನುಭವಿಸ್ತೀವಿ. ಕನಸಿನಲ್ಲಿ ಹೇಗಿರ್ತೀವಿ ನಾವು, ಅಲ್ಲಿ ಯಾವ ರೀತಿಯ ಕನಸು ಇರುತ್ತೋ ಅದು ತಾರ್ಕಿಕವಾಗಿ ಇಲ್ವೇನೋ ಅನಿಸುತ್ತೆ. ಅಲ್ಲಿ ಭಯ ಇರ್ಬೋದು, ಸಂತೋಷ ಇರ್ಬೋದು, ದುಃಖಿಸುವಂಥದ್ದು ಇರಬಹುದು, ಈ ರೀತಿ ನಾವು ಇರ್ತೀವಿ. ಆದರೆ ಪೂರ್ಣವಾಗಿ ನಿದ್ರೆಗೆ ಜಾರಿದಾಗ ಈ ಯಾವ ದುಃಖ, ಭಯ, ಸಂತೋಷ ಅನ್ನುವಂಥದ್ದು ಯಾವುದೂ ಕಂಡುಬರೋದಿಲ್ಲ. ಆವಾಗ ಪ್ರಶಾಂತತೆ ಮಾತ್ರ ಇರುತ್ತೆ, ಮತ್ತು ಅಲ್ಲಿ ನಾನಿದ್ದೇನೆ ಅನ್ನೋದು ಕೂಡ ನಮಗೆ ಗೊತ್ತಾಗೋದಿಲ್ಲ. ನಾನು ನಿದ್ರಿಸ್ತಾ ಇದ್ದೀನಿ ಅನ್ನೋದು ನಮಗೆ ಯಾರಿಗೂ ತಿಳಿದಿಲ್ಲ ಇದುವರೆಗೂ. ನಿದ್ರೆಯಿಂದ ಎದ್ದ ನಂತರ, ಎಚ್ಚರವಾದ ಮೇಲೆ ನಾನು ಚೆನ್ನಾಗಿ ನಿದ್ರೆ ಮಾಡಿದೆ ಅನ್ನೋದನ್ನು ನೆನಪು ಮಾಡ್ಕೋಬಹುದು. ಆದರೆ ನಿದ್ರೆಯಲ್ಲಿದ್ದಾಗ ನಮಗೆ ಗೊತ್ತಿಲ್ಲ. ಸೊ ಇದು ಒಂದು ರೀತಿ ಅವಸ್ಥೆ. ಸೊ ಹಾಗಾಗಿ ಜಾಗೃತದಲ್ಲಿದ್ದ ನಾವು ಸ್ವಪ್ನದಲ್ಲಿಲ್ಲ. ಸ್ವಪ್ನದಲ್ಲಿದ್ದಂತಹ ನಾವು, ಅಂದರೆ ಅಲ್ಲಿ ಸಂತೋಷವನ್ನೋ, ದುಃಖವನ್ನೋ, ಭಯವನ್ನೋ ಅನುಭವಿಸಿದಂತಹ ನಾವು ನಿದ್ರೆಯಲ್ಲಿ ಇರೋದಿಲ್ಲ. ಈ 3 ವಿಭಿನ್ನವಾದ ಅವಸ್ಥೆಗಳಲ್ಲಿ ನಾವು ದಿನದ 24 ಗಂಟೆಯನ್ನು ಕಳಿತೀವಿ. ಆದರೂ ಕೂಡ ನಾನು ಒಬ್ಬನೇ ಅಂತ ಅಂದ್ಕೊಂಡಿದ್ದೀವಿ. ಈ 3 ರೀತಿಯ ವ್ಯಕ್ತಿತ್ವ ಯಾಕೆ ಇದೆ ನಮ್ಮಲ್ಲಿ ಅನ್ನೋದನ್ನು ನಾವು ಗಮನಿಸಿದಾಗ, ನಾನು ಅನ್ನುವಂಥದ್ದು ಈ ಸ್ಥೂಲ ದೇಹ ಮಾತ್ರ ಅಲ್ಲ, ಅದರ ಜೊತೆಗೆ ಕಾಮದೇಹ ಅನ್ನೋದೊಂದಿದೆ, ಭಾವನೆಗಳನ್ನು ವ್ಯಕ್ತಪಡಿಸುವಂಥದ್ದು. ಹಾಗೆ ಮನಸ್ಸು ಅನ್ನೋದು ಒಂದಿದೆ, ಯೋಚಿಸುವಂಥದ್ದು, ನೆನಪಿನಲ್ಲಿ ಇಟ್ಕೊಳ್ಳುವಂಥದ್ದು, ಇಂಥದ್ದೆಲ್ಲ. ಈ 3 ಅವಸ್ಥೆಗಳೊಳಗೆ ನಾವು ಚಕ್ರದಂತೆ ದಿನವನ್ನು ಕಳೀತಾ ಇದ್ದೇವೆ, ದಿನಗಳನ್ನು. ಆದರೆ ಇನ್ನೂ ಒಂದು ಅವಸ್ಥೆ ಇದೆ, ಅದು ತುರೀಯಾವಸ್ಥೆ ಅಂತಾರೆ ಅದಕ್ಕೆ. ಅದು 4ನೆಯ ಅವಸ್ಥೆ ಅನ್ನೋದು ಅದಕ್ಕೆ. ಆದರೆ ಅದು ಪ್ರಜ್ಞಾಪೂರ್ವಕವಾಗಿ ಧ್ಯಾನದಿಂದ ಅಲ್ಲಿಗೆ ತಲುಪುವಂತಹ ಸ್ಥಳ. ಅದು ನಿದ್ರೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅದೇ ಸ್ಥಿತಿಯನ್ನು ನಾವು ಅನುಭವಿಸಿರ್ತೀವಿ. ಆದರೆ ನಿದ್ರೆ ಅನ್ನೋದು ಪ್ರಜ್ಞಾಪೂರ್ವಕವಾಗಿ ಆಗಿಲ್ಲ, ಅಲ್ಲಿ ಅಪ್ರಜ್ಞೆ ಇದೆ. ಆದರೆ ಧ್ಯಾನದಲ್ಲಿ ನಾವು ಆ ತುರೀಯಾವಸ್ಥೆಯನ್ನು ತಲುಪಿದರೆ ಅದು ಪ್ರಜ್ಞಾಪೂರ್ವಕವಾಗಿ ಆಗಿರುತ್ತೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳ್ತೀವಿ. ಕಟ್ ಮಾಡಿ.